ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾದಂತ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಈಗ ಸುದೀರ್ಘ ಪೋಸ್ಟ್ ಮಾಡಿರೋದು ಯಾಕೆ ಸಿಎಂ ಅನ್ನುವಂಥದ್ದೇ ಪೋಸ್ಟ್ ಈಗ ಡೈಲಿ ಹಾಕ್ತಾ ಇರ್ತಾರೆ ಸಿದ್ದರಾಮಯ್ಯನವರು ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿರ್ತಾರೆ. ಆದರೆ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರ್ಚಿ ಸಂಘರ್ಷದ ನಡುವೆ ಪೋಸ್ಟ್ ಅನ್ನು ಹಾಕಿರುವಂತದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅದು ಏನಂತ ಪೋಸ್ಟ್ ಹಾಕಿರೋದು? ರಣರಂಗದಿಂದ ಓಡಿ ಹೋಗುವ ಹೇಡಿ ನಾನಲ್ಲ ಅಂತ. ಈಗ ರಣರಂಗದಲ್ಲಿ ಇವರನ್ನ ಬೆದರಿಸ್ತಾ ಇರುವಂತವ್ರು ಯಾರಪ್ಪ? ಸವಾಲು ವಿಪಕ್ಷಗಳಿಗ ಅಥವಾ ಸ್ವಪಕ್ಷದ ವಿರೋಧಿಗಳಿಗ? ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಸ್ಪಷ್ಟ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಆದ್ರೆ ಯಾರಿಗೆ ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. ಕುರಿ ಕಾಯ್ತಾ ಇದ್ದವ ಸಿಎಂ ಆಗಿದ್ದಕ್ಕೆ ಪಟ್ಟಭದ್ರರ ಕಣ್ಣು ಕೆಂಪಗಾಗಿಸಿದೆ. ಪಟ್ಟಭದ್ರರು ಅಂತ ಕುಟ್ಕಿದ್ ಯಾರಿಗೆ? ಸಿದ್ದರಾಮಯ್ಯ. ಕುರ್ಚಿ ಕಿತ್ತಾಟದ ನಡುವೆ ಸಂದೇಶ ಕೊಟ್ಟಿದ್ದು ಯಾರಿಗೆ? ಕುರ್ಚಿ ಕಿತ್ತಾಟ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವ್ರು ಯಾರಿಗೆ ಸಂದೇಶವನ್ನ ಕೊಟ್ರು ಅಂತ ಸಿದ್ದರಾಮಯ್ಯನವರು. ಯಾಕೆಂದ್ರೆ ಈ ಕುರ್ಚಿ ಅಲುಗಾಡ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ಅವರು ಏನು ಆರೋಪವನ್ನ ಏನು ಮಾಡ್ತಾ ಇಲ್ಲ. ಕಾಂಗ್ರೆಸ್ನಲ್ಲೇ ನಡೀತಾ ಇರುವಂತ ಬೆಳವಣಿಗೆಗಳು, ಮೂಡ ಹಗರಣ ಪಾದಯಾತ್ರೆ ಆಗುವಂತ ಸಂದರ್ಭದಲ್ಲೆಲ್ಲ ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಿದ್ರೆ ಹೌದಪ್ಪ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಟ್ರು ಅಂತ ಅನ್ಕೊಳ್ಬಹುದು. ಆದ್ರೆ ಸಿದ್ದರಾಮಯ್ಯನವರು ಈಗ ಮಾಡಿರುವಂತ ಪೋಸ್ಟ್ ತಮ್ಮ ಪಕ್ಷದವರಿಗೇನೆ ತಿರುಗೇಟನ್ನ ಕೊಡ್ತಾ ಇದ್ದಾರಾ ಅಂತ. ರಣರಂಗದಿಂದ ಓಡಿ ಹೋಗುವಂತ ಹೇಡಿ ನಾನಲ್ಲ ಅಂತ ಸಿದ್ದರಾಮಯ್ಯನವರ ಪೋಸ್ಟ್ ಇದು. ಯಾರಿಗಾಗಿ, ಏತಕ್ಕಾಗಿ ಈ ಸಂದರ್ಭದಲ್ಲಿ ಸವಾಲನ್ನ ಹಾಕಿದ್ದಾರೆ? ಅದು ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಪೋಸ್ಟ್ ಅನ್ನ ಹಾಕಿರುವಂತದ್ದ? ನನ್ನ ವಿರುದ್ಧದ ಷಡ್ಯಂತ್ರಕ್ಕೆಲ್ಲ ಜಗ್ಗವನಲ್ಲ ಬಗ್ಗವನಲ್ಲ ಅಂತ ಹೇಳಿದ್ದಾರೆ. ನನ್ನ ಉಸಿರು ಇರೋವರೆಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇನೆ, ಎಂತಹದ್ದೇ ಪರಿಸ್ಥಿತಿಯಲ್ಲೂ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ನನ್ನ ರಾಜಕೀಯ ಹಾದಿ ಎಂದಿಗೂ ಸುಲಭವಾಗಿರಲಿಲ್ಲ. ಸಿದ್ದರಾಮಯ್ಯನವರು ಬರ್ಕೊಂಡಿರುವಂಥದ್ದು ತನ್ನ ಪೋಸ್ಟ್ನಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿದಂತ ಹಾದಿಯಾಗಿತ್ತು. ಹೈಲೈಟ್ಸ್ ಹೇಳ್ತಾ ಇದೀವಿ ನಿಮ್ಗೆ, ಆ ಪೋಸ್ಟ್ನ ಹೈಲೈಟ್ಸ್. ರಾಜಕೀಯವಾಗಿ ಹತ್ತಿಕ್ಲಿಕ್ಕೆ ದೊಡ್ಡ ದೊಡ್ಡವರು ಯತ್ನವನ್ನ ಮಾಡಿದ್ದಾರೆ. ರಾಜಕೀಯವಾಗಿ ತುಳಿಯುವಂತ ನಿಟ್ಟಿನಲ್ಲಿ ಜನರ ಆಶೀರ್ವಾದದಿಂದ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತಿದ್ದೇನೆ ನಾನು. ದ್ವೇಷ ಅಸೂಯೆಯ ರಾಜಕಾರಣಕ್ಕೆ ಎದೆಗುಂದಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ರಣರಂಗವನ್ನ ಬಿಟ್ಟು ಓಡುವಂತ ಹೇಡಿ ನಾನಲ್ಲ. ವಿರೋಧಿಗಳ ಯಾವುದೇ ತಂತ್ರಕ್ಕೂ ಬಗ್ಗೋದಿಲ್ಲ ಅಂತ ಸಿದ್ದರಾಮಯ್ಯನವರ ಪೋಸ್ಟ್ ಓಕೆ, ಬಟ್ ಯಾರಿಗೆ? ಸಿದ್ದರಾಮಯ್ಯನವರು ಯಾರಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ, ಯಾರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಇದೆಲ್ಲದ್ರ ಬಗ್ಗೆಯೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೇ, ರಣರಂಗದಿಂದ ಓಡಿ ಹೋಗುವಂತ ಹೇಡಿ ನಾನಲ್ಲ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಅಂತ? ಬಿಕಾಸ್ ಅಂತ ಸನ್ನಿವೇಶ ಅಂತೂ ವಿರೋಧ ಪಕ್ಷದವರು ಸೃಷ್ಟಿ ಮಾಡಿಲ್ಲ, ಅದನ್ನ ಅವರು ಮಾತಾಡ್ತಾನೂ ಕೂಡ ಇಲ್ಲ. ಇವರ ಪಕ್ಷದಲ್ಲೇ ಆಗ್ತಾ ಇರುವಂತ ಆಂತರಿಕ ಬೆಳವಣಿಗೆಗಳು ಯಾವ ರೀತಿಯಾಗಿದೆ ಎಲ್ರಿಗೂ ಗೊತ್ತಿರುವಂತದ್ದೇ. ತನ್ನ ಪಕ್ಷದವರಿಗೆ ಟಾಂಗ್ ಕೊಟ್ಬಿಟ್ರ ಅಂತ? ಪೃಥ್ವಿರಾಜ್ ಆರ್ನಳ್ಳಿ ಸುದೀರ್ಘವಾಗಿ 40 ವರ್ಷಗಳ ರಾಜಕಾರಣ, 40ಕ್ಕೂ ಹೆಚ್ಚು ವರ್ಷಗಳ ಕಾಲ ರಾಜಕಾರಣ ಮಾಡಿದಂಥವರು. ಸಮಾಜದಲ್ಲಿ ಪ್ರಬಲ ಜಾತಿಗಳಂತ ಕರೆಸ್ಕೊಳ್ತಕ್ಕಂಥವರು, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಲಾಢ್ಯರಾಗಿರ್ತಕ್ಕಂಥದ್ದು. ಅಂಥ ಬಲಾಢ್ಯರ ನಡುವೆ ಕೂಡ ಅತಿ ದೊಡ್ಡ ರಾಜಕೀಯ ಪ್ರಜ್ಞೆಯ ನಡುವೆಯೂ ಕೂಡ ಒಬ್ಬ ಅಹಿಂದ ನಾಯಕ 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ತಮಗೆ ಗೊತ್ತಿರ್ಬೋದು, ಪ್ರಬಲ ಸಮುದಾಯಗಳ ಮುಂದೆ ಸೆಡ್ಡು ಹೊಡೆದು, ಪ್ರಬಲ ಸಮುದಾಯದ ಲಾಬಿಗಳ ಮುಂದೆ ಸೆಡ್ಡು ಹೊಡೆದು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಕಾಂಗ್ರೆಸ್ಗೆ ಬಂದು ಕೆಲವೇ ವರ್ಷಗಳಲ್ಲಿ 2 ಬಾರಿ ವಿಪಕ್ಷ ನಾಯಕರಾಗಿ 2 ಬಾರಿ ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅದು ಅವರ ರಾಜಕೀಯ ಶಕ್ತಿ ಮತ್ತು ಸಾಮರ್ಥ್ಯ. ನಿಮಗೆ ಯಾವಾಗ ಅಹಿಂದವನ್ನು ಹುಟ್ಟುಹಾಕಿದ್ರು, ಅಹಿಂದ ಚಳುವಳಿ ಕಾರಣಕ್ಕಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರನ್ನು ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದರು.
ಉಚ್ಚಾಟನೆ ಮಾಡಿದ ನಂತರ ಅವರು ಕಾಂಗ್ರೆಸ್ಗೆ ಬಂದರು. ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರದಿಂದ ಗೆದ್ದರು. ಅವತ್ತು BJP ಮತ್ತು JDS ಒಟ್ಟಾಗಿ ಚುನಾವಣೆ ಎದುರಿಸ್ತು. ಎಲ್ಲದರ ನಡುವೆ ಅವರ ಮುಂದಿನ ಹಾದಿ ಎಲ್ಲ ಒಂದು ಕಡೆ ಅವರ ಕನಸು ನನಸಾಗಿದ್ದು ಕೂಡ ಕಾಂಗ್ರೆಸ್ನಲ್ಲಿ. ನಿಮಗೆ ಗೊತ್ತಿರಲಿ, ಕಾಂಗ್ರೆಸ್ನಲ್ಲಿ ಸುಮಾರು 50 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣ ಮಾಡಿದಂಥವ್ರು ಇದ್ದಾರೆ ಮತ್ತು 50 ವರ್ಷಗಳ ಕಾಲ ರಾಜಕಾರಣ ಮಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋದಂಥವ್ರು ಇದ್ದಾರೆ. ಅಂಥದ್ರ ನಡುವೆ ಕಾಂಗ್ರೆಸ್ ಎಂಬ ಸಮುದ್ರದ ನಡುವೆಯೂ ಕೂಡ ಈಜಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಅವರ ರಾಜಕೀಯ ಶಕ್ತಿ ಮತ್ತು ಜನಬೆಂಬಲ ಕೂಡ ಕಾರಣಕರ್ತ ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಇವತ್ತು ರಾಜ್ಯದಲ್ಲಿ ಸಾವಿರಾರು ಕೋಟಿ ಅಕ್ರಮ ಮಾಡಿದಂಥವ್ರು, ಭ್ರಷ್ಟಾಚಾರ ಮಾಡಿದಂಥವ್ರು ಮತ್ತು ಅನೇಕ ಕೋರ್ಟ್ಗಳಲ್ಲಿ ವಿಚಾರಣೆಗಳು ಇರ್ತಕ್ಕಂಥದ್ದು. ಯಾವಾಗ 14 ಸೈಟ್ಗಾಗಿ ಭಾರತೀಯ ಜನತಾ ಪಕ್ಷ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡ್ತು, ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಅತಿ ದೊಡ್ಡ ರಾಜ್ಯದಲ್ಲಿ ಚರ್ಚೆ ಆಯಿತು. ವಿಪಕ್ಷದ ಜೊತೆಗೆ ಸ್ವಪಕ್ಷೀಯ ನಾಯಕರು ಸೇರಿ ದಾಖಲಾತಿಗಳನ್ನು ಕೊಡುವ ಮುಖಾಂತರ ಸಿದ್ದರಾಮಯ್ಯರವರನ್ನ ಕುರ್ಚಿಯಿಂದ ಕೆಳಗಿಳಿಸುವ ಷಡ್ಯಂತ್ರದ ಭಾಗವಾಗಿ ಪಾದಯಾತ್ರೆ ಮಾಡಿದ್ರೆಂಬ ಮಾತು ಕೂಡ ಕೇಳಿಬಂತು. ನಂತರ ರಾಮನಗರದಿಂದ ಆರಂಭ ಪಾದಯಾತ್ರೆದ ಸ್ವರೂಪವೇ ಬೇರೆ ಆಯಿತು. ಅದು HD ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ನಡುವಿನ ಪಾದಯಾತ್ರೆ ಆಯಿತು. ಪರಸ್ಪರ ಆರೋಪ ಪ್ರತ್ಯಾರೋಪದ ಪಾದಯಾತ್ರೆ ಕೂಡ ಆಯಿತು. ಈ ಎಲ್ಲದರ ನಡುವೆ ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ಈ ಕುರ್ಚಿ ಕಚ್ಚಾಟದ ನಡುವೆ ಕೂಡ ಅನೇಕ ನಾಯಕರುಗಳು ಅಬ್ಬರಿಸಿ ಬೊಬ್ಬಿರಿದಿರುವಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಒಂದು ಮಾತನ್ನು ಹೇಳಿದರೆ, ನಾನು ಒಬ್ಬ ಕುರಿ ಕಾಯುವವನ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನೋ ಕಾರಣಕ್ಕಾಗಿ ಅನೇಕರಿಗೆ ಕಣ್ಣು ಕೆಂಪಾಗಿಸಿದ ಅನ್ನೋ ಮುಖಾಂತರ ಸ್ವಪಕ್ಷೀಯ ಅವರ ವಿರೋಧಿಗಳು ಮತ್ತು ಸ್ವಪಕ್ಷೀಯ ಅವರ ಕುರ್ಚಿಯ ಕದನದಲ್ಲಿ ಮುನ್ನೆಲ್ಲಿರ್ತಕ್ಕಂಥ ಅನೇಕ ನಾಯಕರುಗಳಿಗೂ ಕೂಡ ಮಾರ್ಮಿಕವಾಗಿ ಇದು ತಿರುಗೇಟು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರೆ, ಒಂದು ಮಾತನ್ನು ಹೇಳಿದರೆ, ನಾನು ರಣರಂಗದಲ್ಲಿ ಏಡಿಯಲ್ಲ ಹೋರಾಟವನ್ನು ಮಾಡ್ತೀನಿ ಅನ್ನೋ ಮುಖಾಂತರ ಯಾರೇ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಕೂಡ, ಯಾರೇ ಕೂಡ ನನ್ನ ರಾಜಕೀಯವಾಗಿ ನನ್ನನ್ನು ತುಳಿಯಲು ಪ್ರಯತ್ನ ಮಾಡಿದ್ರು ಕೂಡ ಐ ಡೋಂಟ್ ಕೇರ್ ಅನ್ನೋ ಮುಖಾಂತರ ಒಂದು ಪ್ರಬಲ ಸಂದೇಶವನ್ನು ರವಾನೆ ಮಾಡುವ ಮುಖಾಂತರ ಸ್ವಪಕ್ಷೀಯ ಮತ್ತು ವಿಪಕ್ಷೀಯ ಸಿದ್ದರಾಮಯ್ಯ ವಿರೋಧಿಗಳು ಮತ್ತು ಅವರ ಕುರ್ಚಿಗಾಗಿ ಕಾಯ್ತಿತ್ತಂಥವ್ರು ಕೂಡ ಪ್ರಮುಖ ಸಂದೇಶ ಎಂಬ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಉಂಟಾಗಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ತಣ್ಣಗಿದ್ದಂಥ ಸಿದ್ದರಾಮಯ್ಯ ಮತ್ತೆ ಎಲ್ಲೊಂದು ಕಡೆ ಸಿಡಿದು ಹೇಳ್ತಾರ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಬಹಳಷ್ಟು ಜನರು ಹೇಳ್ತಾರೆ ಸಿದ್ದರಾಮಯ್ಯನವರು ಬಹಳಷ್ಟು ಸೈಲೆಂಟ್ ಆಗಿರ್ತಾರೆ ಅಂತ. ನಿಮಗೆ ಗೊತ್ತಿರಲಿ, ಕುರ್ಚಿ ಕಚ್ಚಾಟದ ನಡುವೆ ಪವರ್ ಶೇರಿಂಗ್ ವಿಚಾರ ನಡುವೆ ಎಲ್ಲೊಂದು ಕಡೆ ಪರಸ್ಪರ ಮಾತುಕತೆ ನಡೆದಿದೆ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲೂ ಕೂಡ ಮಾತನಾಡಿದ ಸಿದ್ದರಾಮಯ್ಯನವರು ಬೆಳಗಾವಿಯ ಅಧಿವೇಶನದಲ್ಲಿ ಹೇಳ್ತಾರೆ, ಯಾವ ಮಾತುಕತೆ ನಡೆದಿಲ್ಲ ಅನ್ನೋ ಮುಖಾಂತರ 3 ತಿಂಗಳಿಂದ ನಡೆದಂಥ ಕನಿಷ್ಠ 3 ರಿಂದ 6 ತಿಂಗಳು ನಡೆದಂಥ ಪವರ್ ಶೇರಿಂಗ್ ಮಾತುಕತೆ ವಿಚಾರವನ್ನು ಅಧಿವೇಶನದಲ್ಲೇ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡಿದರು. ನಿಮಗೆ ಗೊತ್ತಿರಲಿ, ದೇವೇಗೌಡರ ರಾಜಕೀಯ ಪಟ್ಟುಗಳನ್ನು ಅರ್ಥ ಮಾಡಿಕೊಂಡು ಅವರ ಗರಡಿಯಲ್ಲಿ ಪಳಗಿ 2 ಬಾರಿ ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅದು ಅವರ ಸಾಮರ್ಥ್ಯ ಮತ್ತು ಶಕ್ತಿ ಮತ್ತು ಜನಬೆಂಬಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸದ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಕಾಂಗ್ರೆಸ್ ಮುಗಿದೇ ಹೋಯಿತು ಅನ್ನೋ ಸಂದರ್ಭದಲ್ಲಿ ಬಳ್ಳಾರಿಯ ಪಾದಯಾತ್ರೆ ಮುಖಾಂತರ ಕಾಂಗ್ರೆಸ್ಗೆ ಆಕ್ಸಿಜನ್ ಕೊಡುವ ಮುಖಾಂತರ 2013ರಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಕಾರಣಕರ್ತರು ಮತ್ತು ಪ್ರಮುಖ ಪಾತ್ರ ವಹಿಸಿದಂಥವ್ರು ಕೂಡ ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಇದೀಗ ಅವರು ಒಬ್ಬ ಕುರುಬ ಮುಖ್ಯಮಂತ್ರಿ ಆಗಿದ್ದಾನೆ, ಬಜೆಟನ್ನು ಮಂಡಿಸ್ತಿದ್ದಾನೆ, ಯಾವುದೇ ಆರ್ಥಿಕ ತಜ್ಞರಿಗೂ ಕೂಡ ಸವಾಲಾಗುವ ರೀತಿಯಲ್ಲಿ ಬಜೆಟನ್ನು ಮಂಡಿಸ್ತಾನೆ ಅನ್ನೋ ಮುಖಾಂತರ ಕಣ್ಣು ಕೆಂಪಾಗಿದೆ ಮತ್ತು ಇವರ ದ್ವೇಷ, ಹಸೂಯೆ ಇದು ಯಾವುದಕ್ಕೂ ನಾನು ಬಗ್ಗಲ್ಲ ಜಗ್ಗಲ್ಲ ಅನ್ನೋ ಒಂದು ಸಂದೇಶ ರವಾನೆ ಮಾಡುವ ಮುಖಾಂತರ ಬಹುಶಃ ರಾಜಕೀಯ ಪ್ರತಿಪಟ್ಟು ಕೂಡ ನಾನು ಸಿದ್ಧನಿದ್ದೀನಿ ಎಂಬ ಸಂದೇಶವನ್ನು ಸ್ವಪಕ್ಷ ಮತ್ತು ವಿಪಕ್ಷದ ಅನೇಕ ನಾಯಕರಿಗೆ ರವಾನಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಪೃಥ್ವಿ, ಇದು ಎಲ್ಲೋ ಒಳಗಡೆ ಮಾತನಾಡಿರುವಂತದ್ದು ಯಾವುದೋ ಆದ್ರೂ ವಿಚಾರ ಚುಚ್ತಾ ಇದೆಯಾ ಸಿದ್ದರಾಮಯ್ಯನವರಿಗೆ ಅಂತ. ಮತ್ತೊಂದ್ ಕಡೆ ದೆಹಲಿಗೆ ಹೋಗಿ ಬಂದ ಬಳಿಕ DK ಶಿವಕುಮಾರ್ ಅವರ ಒಂದು ಮಾತಿತ್ತಲ್ಲ, ಸಿದ್ದರಾಮಯ್ಯನವರೇ ಉತ್ತರವನ್ನ ಕೊಡ್ತಾರೆ, ಅವರೇ ಅದಕ್ಕೆಲ್ಲದಕ್ಕೂ ಕೂಡ ಸರಿಯಾದಂತ ವ್ಯಕ್ತಿ, ಒಪ್ಪಂದ ಆಗಿದೆಯೋ ಇಲ್ವೋ ಅನ್ನುವಂಥ ವಿಚಾರದ ಬಗ್ಗೆ ಎಲ್ಲದೂ ಕೂಡ ಮಾತನಾಡಿದ್ರು. ಈವನ್ DK ಸುರೇಶ್ ಅವರು ಸಾಕಷ್ಟು ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಾ ಇದ್ರು. ಈಗ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ನಾನು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಅನ್ನುವಂಥ ಮೆಸೇಜ್ ಪಾಸ್ ಆಗ್ಬಿಡ್ತಾ ಸಿದ್ದರಾಮಯ್ಯನವರಿಂದ. ಈ ಮುಖಾಂತರ ಕುರ್ಚಿಯ ಕಚ್ಚಾಟ ಇನ್ನೊಂದು ದೊಡ್ಡ ಹಂತಕ್ಕೆ ಹೋಗುವಂತ ಚಾನ್ಸಸ್ ಇದೆಯಾ ಅಂತ ಈ ಪೋಸ್ಟ್ ಮುಖಾಂತರ ನೋಡೋದಾದ್ರೆ? ಅಫ್ಕೋರ್ಸ್ ರಣರಂಗ ಅನ್ನೋ ಪದವನ್ನು ಬಳಸಿದ್ದಾರೆ. ರಾಜಕೀಯ ರಣರಂಗದಲ್ಲಿ ನಾನು ಹೇಳಿದೆ ನಿಮಗೆ, ಅಹಿಂದ ಚಳುವಳಿ ಮಾಡಿದಕ್ಕೆ ದೇವೇಗೌಡರವ್ರನ್ನ ಉಚ್ಚಾಟನೆ ಮಾಡಿದ್ರೆ ಆ ಮುಖಾಂತರ ಸಿದ್ದರಾಮಯ್ಯ ರಾಜಕೀಯ ಪರ್ವ ಮುಗಿದೇ ಹೋಯ್ತು ಅನ್ನುವ ಅಂತರದಲ್ಲೇ ಫಿನಿಕ್ಸ್ ಅಕ್ಕಿಯಂತೆ ಮೇಲೆದ್ರು, ಕಾಂಗ್ರೆಸ್ಗೆ ಬಂದರು, 2 ಬಾರಿ ಮುಖ್ಯಮಂತ್ರಿ ಆದರು, 2 ಬಾರಿ ವಿಪಕ್ಷ ನಾಯಕ ಆದರು ಮತ್ತು ಕಾಂಗ್ರೆಸ್ಗೆ ಅನಿವಾರ್ಯ ನಾಯಕರಾಗಿ ಇವತ್ತು ಒಡಮೂಡಿರ್ತಕ್ಕಂಥದ್ದು. ಆ ಮುಖಾಂತರ ನನ್ನ ವಿರುದ್ಧ ಯಾವುದೇ ಷಡ್ಯಂತ್ರ ಇರ್ಬೋದು, ಬೇರೆಯ ರಾಜಕೀಯ ಏನು ಕೆಸರಾಟ ಇರ್ಬೋದು ಮತ್ತು ರಾಜಕೀಯ ಹೋರಾಟ ಇರ್ಬೋದು, ಅದು ಕುರ್ಚಿಯ ಹೋರಾಟ ಕೂಡ ಇರ್ಬೋದು, ಆದರೆ ನಾನು ರಣರಂಗದಲ್ಲಿ ಏಡಿಯಲ್ಲ ಅನ್ನೋ ಮುಖಾಂತರ ಯಾವುದೇ ಕಾರಣ ಕೂಡ ನಾನು ಹಿಂದೆ ಸರಿಯಲ್ಲ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಯಾರು ಅವರಿಗೆ ರಾಜಕೀಯವಾಗಿ ಯುದ್ಧಕ್ಕೆ ಆಹ್ವಾನ ನೀಡಿದ್ದಾರೆ ಇವರು ಕೂಡ ತಯಾರಾಗಿದ್ದಾರೆ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ
ಕುರ್ಚಿ ಕಚ್ಚಾಟದಲ್ಲಿ ನಾನು ಸೋತಿಲ್ಲ ಮತ್ತು ಸೋಲುವುದಿಲ್ಲ, ನಾನು ಹೋರಾಟ ಮಾಡ್ತೀನಿ ಅನ್ನೋ ಮುಖಾಂತರ ರಾಜಕೀಯ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪೃಥ್ವಿ. ಓಕೆ, ಧನ್ಯವಾದ ಪಟೇಲ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.